ಕಲ್ಲೂರು ಮೀನಿನ ಗಸಿ ಅನ್ನದ ಜೊತೆ ತುಂಬ ಸೂಪರ್ ಆಗುತ್ತೆ. ಮೀನು ತಂದಿದ್ದೇನೆ, ಅದಕ್ಕೆ ಮಸಾಲೆ ರುಬ್ಬಬೇಕಂತ. ಇದಕ್ಕೆ ನೋಡಿ, ಮೆಣಸು, ಬೆಳ್ಳುಳ್ಳಿ, ಹುಳಿ, ಅರಶಿನ, ಮೆಂತೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಮತ್ತು ತೆಂಗಿನ ತುರಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿಕೊಳ್ಳುವ. ಹಾಕಿಕೊಂಡು ರುಬ್ಬುವ. ಕಲ್ಲೂರು ಮೀನು ತಂದಿದ್ದೇನೆ, ಅದಕ್ಕೆ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಈಗ ರುಬ್ಬಿಕೊಳ್ಳುವ. ಕಲ್ಲೂರು ಮೀನನ್ನು ಮಾಡುತ್ತಿದ್ದಾಳೆ. ಪೇಟೆಗೆ ಹೋಗಿದ್ದೇವೆ, ಅದಕ್ಕೆ ಬರುವಾಗ ಮೀನೆಲ್ಲ ತಂದದ್ದು. ರುಬ್ಬಿ ಆಯಿತು. ಇದನ್ನೊಂದು ಟೋಪಿಗೆ ಹಾಕುವ. ಕಲ್ಲೂರು ಮೀನು ಚಪ್ಪೆ ಅಂತ ಹೇಳ್ತಾರೆ. ಮತ್ತು ಅದರಲ್ಲಿ ಮಿಕ್ಸ್ ಮಾಡು, ನೀರು ಹಾಕಿ. ಇದಕ್ಕೆ ಮಸಾಲೆಗೆ ಈಗ ನೀರುಳ್ಳಿ ಮತ್ತು ಕಾಯಿ ಮೆಣಸು ಹಾಕುವ, ಮತ್ತು ಉಪ್ಪು. ಎಷ್ಟು ಬೇಕು ದಪ್ಪ ಅಷ್ಟು ಮಾಡು. ನಾವು ಸ್ವಲ್ಪ ಮೀನು ದಪ್ಪವೇ ಮಾಡೋದು, ಎಳು ಎಲ್ಲ ಮಾಡೋದಿಲ್ಲ, ಸ್ವಲ್ಪ ದಪ್ಪ. ಈಗ ಇದನ್ನು ಕೊಂಡು ಬೇಯಲಿಕ್ಕೆ ಗ್ಯಾಸಲ್ಲಿ ಇಡುವ. ಈಗ ಇದನ್ನು ಗ್ಯಾಸಲ್ಲಿ ಕುದಿಯಲು ಮುಚ್ಚು. ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ನೋಡಿ. ಇದು ಸ್ವಲ್ಪ ಸ್ವಲ್ಪ ಕುದಿಯುತ್ತಾ ಇತ್ತು, ಚೆನ್ನಾಗಿ ಕುದಿ ಬಂತು. ಈಗ ಇದಕ್ಕೆ ಮೀನು ಹಾಕುವ. ಈಗ ಮೀನು ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಮುಚ್ಚುವ. ಸಣ್ಣ ಉರಿಯಲ್ಲಿ ಇಡಬೇಕು. ಅದು ಮೆದು ಒಂದು ಸ್ವಲ್ಪ ಮೀನು ಇರುವುದಲ್ಲ, ಅದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸಬೇಕು. ಈಗ ಸ್ವಲ್ಪ ಇದನ್ನು ತಿರುಗಿಸಿಡು, ಇಲ್ಲದ್ರೆ ಚಮಚ ಎಲ್ಲ ಹಾಕಿದರೆ ಮೀನೆಲ್ಲ ಹಾಳಾಗ್ತದೆ. ಪೀಸ್ ಥರ ಆಗ್ತದೆ ನೋಡಿ. ಚೆನ್ನಾಗಿ ಕುದಿ ಬಂತು. ಕಲ್ಲೂರು ಮೀನಿನ ಗಸಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಲ್ಲೂರು ಮೀನಿನ ಗಸಿ ರೆಡಿ ಆಯಿತು. ಅನ್ನದ ಜೊತೆ ಎಲ್ಲ ತುಂಬ ಸೂಪರಾಗಿರುತ್ತೆ ಊಟ ಮಾಡಲಿಕ್ಕೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರೂ ಫುಲ್ಲು ವಿಡಿಯೋ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು.